ಅದೊಂದು ರುದ್ರ ರಮಣೀಯ ಕಾಡು. ಸಹಸ್ರಾರು ಜೀವ ಸಂಕುಲಕ್ಕೆ ನಾಗರಿಕತೆಯ ಪರಿಚಯವೇ ಇಲ್ಲದ ಅಸಂಖ್ಯ ಆದಿವಾಸಿಗಳಿಗೆ ಆಸರೆ ಕಲ್ಪಿಸಿರೋ ಬೀಡು. ವಿವಿಧ ಜಾತಿಯ ಸಸ್ಯರಾಶಿಯನ್ನೇ ಹೊದ್ದು ಮಲಗಿ ಭೂಮಿಯ 20% ಅಷ್ಟು ಆಕ್ಸಿಜನ್ನ ಶೇರ್ ಇಟ್ಕೊಂಡು ಶ್ರೀಮಂತ ಮಳೆಕಾಡು ಅಂತ ಕರೆಸ್ಕೊಳ್ಳೋ ಇದನ್ನ ಅಮೆಜಾನ್ ರೈನ್ ಫಾರೆಸ್ಟ್ ಅಂತಾರೆ. 9 ದೇಶಗಳನ್ನ ಹರಡಿಕೊಂಡಿರೋ ಈ ಕಾಡಿಗೆ ಸುಮಾರು 55 ಮಿಲಿಯನ್ ವರ್ಷಗಳ ಇತಿಹಾಸವಿದೆ. ಇವತ್ತಿಗೂ ಇದು ಹೊರ ಜಗತ್ತಿಗೆ ನಿಗೂಢ. ಕೇವಲ 5% ಅಷ್ಟು ಕಾಡನ್ನ ಪರಿಚಯಿಸಿರೋ ವಿಜ್ಞಾನ ಜಗತ್ತಿಗೆ ಅದಕ್ಕೂ ಮುಂದೆ ಹೋಗೋಕಾಗ್ತಿಲ್ಲ. ರಿಸ್ಕ್ ಯಾಕ್ ಶಿವ? ಹಂಗೂ ಹೋಗ್ತಾರಾ? ಅವರನ್ನ ಕಾಡ್ ಸುಲಿಗೆ ಮಾಡಿ ಬೇಟೆಯಾಡೋ ಕಳ್ಳಬಡ್ಡಿ ಮಕ್ಕಳು ಅನ್ಬಹುದು. ಈ ಕಾಡಿನ 60% ಅಷ್ಟು ಭಾಗ ಬ್ರೆಜಿಲ್ನ ತಪ್ಕೊಂಡಿದ್ರೆ ಮಿಕ್ಕಿದ್ದೆಲ್ಲ ಪೆರು, ಕೊಲಂಬಿಯಾ, ಗಯಾನಾ, ಬೊಲಿವಿಯಾ, ವೆನೆಜುವೆಲಾ ಇತ್ಯಾದಿ ದೇಶಗಳಲ್ಲಿ ಹಂಚಿ ಹೋಗಿವೆ. ಇವಿಷ್ಟೂ ದೇಶ ಸೌತ್ ಅಮೆರಿಕಾದ ಮಡಿಲಲ್ಲಿದೆ. ಈ ಕಾಡಿನ ಮಧ್ಯೆ ಹಾವಿನಂತೆ ಸರಿಯೋ ಅಮೆಜಾನ್ ನದಿ ಇದೆ. ಆಹಾ, ನವಿರೇಳ್ಸುತ್ತೆ ಕಣ್ರಿ. ಆರಾಮಾಗಿ ಜಿಗಿದು ಜಲಕ್ರೀಡೆ ಆಡಬಹುದು. ಏನು ಪಿರಾನ ಮೀನ್ಗಳಿವೆ, ಜುಜುಬಿ ಅಂದ್ಕೊಳ್ಳಿ. ಬ್ಲಾಕ್ ಕೈಮನ್ ಅನ್ನೋ ಭಾರಿ ಗಾತ್ರದ ಮೊಸಳೆ ಸಿಗುತ್ತೆ, ನೋಡ್ಕೊಳ್ಳಿ. ಮುಂದೆ ಎಲೆಕ್ಟ್ರಿಕ್ ಈಲ್ 800 ವೋಲ್ಟ್ಸ್ ಕರೆಂಟ್ ಉತ್ಪತ್ತಿ ಅಷ್ಟೇ, ತಡ್ಕೊಳ್ಳಿ. ಆಮೇಲೆ ಗ್ರೀನ್ ಆನಕೊಂಡ ಬರುತ್ತೆ, ತಪ್ಕೊಳ್ಳಿ. ಹೆಂಗೋ ನೆಕ್ಸ್ಟ್ ಹೆಜ್ಜೆ ಇಟ್ಟಾಗ ಕೆಳಗೆ ಬುಲ್ ಶಾರ್ಕ್ ಕಾಲ್ ಹತ್ರ ಸರ್ಸಾಡ್ತಿರುತ್ತೆ, ಆಡ್ಕೊಳ್ಳಿ. ಗುಂಪಲ್ ಬರೋ ಜೈಂಟ್ ರಿವರ್ ಆಟರ್ಗಳು ಯೋಚನೆನೇ ಮಾಡದೆ ನಮ್ಮನ್ನ ಚಿಂದಿ ಮಾಡಾಕಿರುತ್ತೆ, ಮಾಡಿಸ್ಕೊಳ್ಳಿ. ದಡದಲ್ಲೇ ಇರ್ತೀನಿ ಅಂದ್ರೆ ವಿಷ ಸರ್ಪಗಳು, ವಿಷಭರಿತ ಕಪ್ಪೆಗಳು, ಸ್ಪೈಡರ್ಸ್, ಬುಲೆಟ್ ಆಂಟ್ಸ್, ಹೇಗೋ ಒಂದಲ್ಲ ಒಂದು ಜೀವಿ ನಿಮಗೆ ಮೋಕ್ಷ ಕೊಡೋದಂತೂ ಫಿಕ್ಸು. ಅದಕ್ಕೆ ಮೊಣಕಾಲ್ ತನಕ ಬೂಟ್ಗಳನ್ನ ಹಾಕೊಂಡು ಓಡಾಡಬೇಕು. ಎಲ್ಲಾ ಕಾಡುಗಳಲ್ಲೂ ಅಷ್ಟೇ. ಹಾಗೆ ಯುನೆಸ್ಕೋದಿಂದ ಮಾನ್ಯತೆ ಪಡ್ಕೊಂಡಿರೋ ಪ್ರಮುಖ ಮಳೆಕಾಡುಗಳಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. ಇನ್ನ ಸಾಕಷ್ಟು ಕಾಡುಗಳಿವೆ. ಸರಿ, ನಮ್ಮನ್ನ ಇಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತಿರೋ ಕಾಡುಗಳನ್ನ ನಾವ್ ಹೇಗೆ ಕಾಪಾಡ್ತಿದೀವಿ? ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.